ತೋರಿಸ್ತಾ ಇದ್ದೀರಿ ಗೈಡ್ಲೈನ್ಸು ಏನು ಎತ್ತ ಅಂತೇಳಿ. 60 ವರ್ಷದ ಮೇಲಿರೋರು ಎಲ್ಲರೂ ಕೂಡ ಮಾಸ್ಕ್ ಹಾಕಬೇಕು ಅಂತಾರೆ. ಮತ್ತು ಈಗ ಅಲ್ಲಿ ಶಬರಿಮಲೆಯಿಂದ ಬರ್ತಕ್ಕಂಥ ಭಕ್ತಾದಿಗಳು ರಾಜ್ಯದಿಂದ ಹೋಗಿರ್ತಕ್ಕಂಥವ್ರಿಗೆ ಅಲ್ಲಿ ಮಾಡಲು ಕೂಡ ಅವ್ರನ್ನೆಲ್ಲ ಅಲ್ಲಿನ ಟೆಸ್ಟ್ ಮಾಡಿ ಬರ್ತಕ್ಕಂಥದ್ದು. ಹೀಗೆ ಮುಂಜಾಗ್ರತಾ ಕ್ರಮವನ್ನು ಅತಿ ತುರ್ತಾಗಿ ನಮ್ಮ ಸರ್ಕಾರ ತೆಗೆದುಕೊಳ್ತದೆ. ಈಗಾಗಲೇ ಆರೋಗ್ಯ ಮಂತ್ರಿಗಳು ಕೂಡ ಬಹಳಷ್ಟು ವಿಚಾರಗಳನ್ನು ಸ್ಪಷ್ಟನೆ ಹೇಳಿದ್ದಾರೆ. ಸರ್, ಆನೆ ಸಾವಿಗೆ ಸಂಬಂಧಪಟ್ಟಂಗೆ ಪರಿಸರವಾದಿಗಳು ವಿರೋಧ ವ್ಯಕ್ತಪಡಿಸ್ತಾರೆ. ಅರಣ್ಯಾಧಿಕಾರಿಗಳು ಸರಿಯಾಗಿ ಪೋಸ್ಟ್ ಮಾರ್ಟಮ್ ಕೂಡ ಮಾಡಿಲ್ಲ ಒಂದೊಂಥರ ವೈದ್ಯರು ಒಂದು ಹೇಳಿಕೆ ಕೊಡ್ತಾರೆ, ಅಲ್ಲಿ ಅವರು ಒಂದು ಹೇಳಿಕೆ ಕೊಡ್ತಾರೆ. ತನಿಖೆ ಏನಾಗಿದೆ ಸರ್? ಯಾವ 15 ದಿವಸ ವರದಿ ಬರ್ತಾರೆ. ಈಗ ಈಶ್ವರ್ ಖಂಡ್ರೆ ಅವರು ಮೊನ್ನೆ ಎಲ್ಲ ಬಂದಿದ್ದಾರೆ, ಅಲ್ಲಿ ಅರ್ಜುನನ ಸಮಾಧಿ ಹತ್ರನೂ ಹೋಗಿದ್ದಾರೆ, ಸ್ಮಾರಕನೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಇದರ ಸಾವಿಗೆ ಏನೆಲ್ಲ ಕಾರಣ ಇದೆ ಅಂತಕ್ಕಂಥದ್ದು ಕೂಡ ತನಿಖೆ ಮಾಡಿಸಿ ಆ ತನಿಖೆ ವರದಿ ಬಂದಾದ ಮೇಲೆ ಯಾರು ಅದಕ್ಕೆ ಕಾರಣ ಆಗಿರ್ತದೆ, ಏನು ವಾಸ್ತವಾಂಶ ಇದೆ ಅಂತಕ್ಕಂಥ ನಿಮಗೂ ತಿಳಿಸ್ತೀವಿ, ನಾವು ತಿಳ್ಕೊಳ್ತೀವಿ. ತಪ್ಪು ಯಾರಾದರೂ ಎಸಗಿದ್ರೆ ಅವ್ರ ಕ್ರಮನೂ ಆಗುತ್ತೆ. ನೋಡಿ, ಪರ ವಿರೋಧ ಇದ್ದಂಥದ್ದು ಇದು ಯಾವಾಗಲೂ ಸಂಘರ್ಷ ನೆನ್ನೆ ಮೊನ್ನೆಯಿಂದ ಬಂದಿದ್ದಲ್ಲ. ಈಗ ಜಾತಿ ಗಣತಿ ಬಗ್ಗೆ ಅದು ವೈಜ್ಞಾನಿಕ ಆಗಿಲ್ಲ, ಇನ್ನೊಂದಾಗಿಲ್ಲ ಅಂತಲೂ ಹೇಳೋರಿದ್ದಾರೆ. ಸುಮಾರು 200 ಕೋಟಿಗೂ ಹೆಚ್ಚು ಹಣ ವ್ಯಯ ಮಾಡಿ ಕಾಂತರಾಜ್ ಅವರು ವರದಿಯನ್ನು ತಯಾರು ಮಾಡಿದ್ರು. ವರದಿನೇ ಇನ್ನೂ ಬಿಡುಗಡೆನೇ ಆಗಿಲ್ಲ. ಒಬ್ಬರ ಕೈಯಲ್ಲಿ ನೀವೇನೋ ನೋಡಿದ್ರೆ ಹೇಳಪ್ಪ, ನಾನಂತೂ ನೋಡಿಲ್ಲ ಅದನ್ನು. ವರದಿ ಬರೋದಕ್ಕಿಂತ ಮುಂಚೆನೇ ನಾವೇನೇ ಹಾಗಾಗಿದೆ ಹೀಗಾಗಿದೆ ಅಂತ ಯಾಕೆ ಊಹೆ ಮಾಡಬೇಕು? ಒಂದಾಗಿ. ಎರಡನೇದು, ವರದಿ ಬಂದಾಕ್ಷಣಕ್ಕೆ ಅದು ಏನು ಜಾರಿ ಆಗೋಯ್ತು ಅಂತ ತಿಳ್ಕೊಬೇಕಾಗಿದೆ. ವರದಿ ಒಂದು ಅಂಶಗಳು ವಿವರಗಳನ್ನು ಇವೆಲ್ಲ ಕೈಗೂ ಕೊಡ್ತಾರೆ. ನಮಗೂ ಸಿಗುತ್ತೆ, ನಿಮಗೂ ಸಿಗುತ್ತೆ. ಇಟ್ ವಿಲ್ ಬಿ ದಿ ಪಬ್ಲಿಕ್ ಡೊಮಿನಿಯನ್. ಪಬ್ಲಿಕ್ ಡೊಮೈನಲ್ಲಿ ಬಂದಾದ ಮೇಲೆ ಎಲ್ಲ ಚರ್ಚೆ ಮಾಡೋಣ, ವಿಶ್ಲೇಷಣೆ ಮಾಡೋಣ. ಅದರಲ್ಲಿ ಯಾವುದು ಜನಪರವಾಗಿರ್ತದೆ ಸರ್ಕಾರ ಒಪ್ಪುತ್ತೆ, ಯಾವುದು ಜನ ವಿರೋಧಿ ಇರ್ತದೆ ಸರ್ಕಾರ ತಿರಸ್ಕಾರ ಮಾಡುತ್ತದೆ. ನಮ್ಮ ಮಾಹಿತಿನೇ ಇಲ್ಲೇ ನಾವು ಅದನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ಸುಮಾರು 200 ಕೋಟಿಗೂ ಹೆಚ್ಚು ಹಣ ವ್ಯಯ ಆಗಿದೆ. ಸರ್ಕಾರದ ಹಣ, ಟ್ಯಾಕ್ಸ್ ಪೇಯರ್ಸ್ ಮನಿ ಅದು. ಆ ದೃಷ್ಟಿಯಲ್ಲಿ ಜಾತಿ ಗಣತಿ ವರದಿಯನ್ನು ಸರ್ಕಾರಕ್ಕೆ ಅವರು ಸಲ್ಲಿಸಬೇಕು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.